ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಯಾವಾಗಿದು ಉದ್ಘಾಟನೆ ಆಗಿದ್ದು? ಉದ್ಘಾಟನೆ ಮಾಡಿದವರು ಯಾರು? ಗುತ್ತಿಗೆದಾರ ಮಹಾಶಯ ಯಾರು? ಯಾರಿಗಾದರೂ ಏನಾದರೂ ಗಾಯ ಆಗಿದ್ದು ಮತ್ತೊಂದು ಏನಾದರೂ ಆಗಿದೆಯಾ? ಓಂ ಪ್ರಕಾಶ್, ನನ್ನ ಧ್ವನಿ ತಮಗೆ ತಲುಪುತ್ತಾ ಇದ್ರೆ, ಈ ಅಕಾಡೆಮಿ ಪ್ರಬುದ್ಧ ಅಕಾಡೆಮಿ ಯಾವಾಗ ಉದ್ಘಾಟನೆ ಆಯಿತು? ಉದ್ಘಾಟನೆ ಮಾಡಿದವರು ಯಾರು? ಗುತ್ತಿಗೆ ತೆಗೆದುಕೊಂಡಂಥ ಗುತ್ತಿಗೆದಾರ ಯಾರು? ಮೇಲ್ಚಾವಣಿ ಕೆಳಗಡೆ ಕುಸಿದು ಬಿದ್ದಾಗ ಯಾರಿಗಾದರೂ ಪ್ರಾಣಹಾನಿ, ಜೀವಕ್ಕಪಾಯ ಆ ಥರದ್ದೇನಾದರೂ ಆಗಿದೆಯಾ? ಓಂ ಪ್ರಕಾಶ್, ಬಹುಶಃ ಓಂ ಪ್ರಕಾಶ್ ಅವರಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಮತ್ತೆ ಸಂಪರ್ಕ ಮಾಡೋಣ ಓಂ ಪ್ರಕಾಶ್ ಅವರನ್ನ. ಥ್ಯಾಂಕ್ ಯು ಓಂ ಪ್ರಕಾಶ್. ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಯಾವಾಗಿದು ಉದ್ಘಾಟನೆ ಆಗಿದ್ದು? ಉದ್ಘಾಟನೆ ಮಾಡಿದವರು ಯಾರು? ಗುತ್ತಿಗೆದಾರ ಮಹಾಶಯ ಯಾರು? ಯಾರಿಗಾದರೂ ಏನಾದರೂ ಗಾಯ ಆಗಿದ್ದು ಮತ್ತೊಂದು ಏನಾದರೂ ಆಗಿದೆಯಾ? ಓಂ ಪ್ರಕಾಶ್, ನನ್ನ ಧ್ವನಿ ತಮಗೆ ತಲುಪುತ್ತಾ ಇದ್ರೆ, ಈ ಅಕಾಡೆಮಿ ಪ್ರಬುದ್ಧ ಅಕಾಡೆಮಿ ಯಾವಾಗ ಉದ್ಘಾಟನೆ ಆಯಿತು? ಉದ್ಘಾಟನೆ ಮಾಡಿದವರು ಯಾರು? ಗುತ್ತಿಗೆ ತೆಗೆದುಕೊಂಡಂಥ ಗುತ್ತಿಗೆದಾರ ಯಾರು? ಮೇಲ್ಚಾವಣಿ ಕೆಳಗಡೆ ಕುಸಿದು ಬಿದ್ದಾಗ ಯಾರಿಗಾದರೂ ಪ್ರಾಣಹಾನಿ, ಜೀವಕ್ಕಪಾಯ ಆ ಥರದ್ದೇನಾದರೂ ಆಗಿದೆಯಾ? ಓಂ ಪ್ರಕಾಶ್, ಬಹುಶಃ ಓಂ ಪ್ರಕಾಶ್ ಅವರಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಮತ್ತೆ ಸಂಪರ್ಕ ಮಾಡೋಣ ಓಂ ಪ್ರಕಾಶ್ ಅವರನ್ನ. ಥ್ಯಾಂಕ್ ಯು ಓಂ ಪ್ರಕಾಶ್. ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಯಾವಾಗಿದು ಉದ್ಘಾಟನೆ ಆಗಿದ್ದು? ಉದ್ಘಾಟನೆ ಮಾಡಿದವರು ಯಾರು? ಗುತ್ತಿಗೆದಾರ ಮಹಾಶಯ ಯಾರು? ಯಾರಿಗಾದರೂ ಏನಾದರೂ ಗಾಯ ಆಗಿದ್ದು ಮತ್ತೊಂದು ಏನಾದರೂ ಆಗಿದೆಯಾ? ಓಂ ಪ್ರಕಾಶ್, ನನ್ನ ಧ್ವನಿ ತಮಗೆ ತಲುಪುತ್ತಾ ಇದ್ರೆ, ಈ ಅಕಾಡೆಮಿ ಪ್ರಬುದ್ಧ ಅಕಾಡೆಮಿ ಯಾವಾಗ ಉದ್ಘಾಟನೆ ಆಯಿತು? ಉದ್ಘಾಟನೆ ಮಾಡಿದವರು ಯಾರು? ಗುತ್ತಿಗೆ ತೆಗೆದುಕೊಂಡಂಥ ಗುತ್ತಿಗೆದಾರ ಯಾರು? ಮೇಲ್ಚಾವಣಿ ಕೆಳಗಡೆ ಕುಸಿದು ಬಿದ್ದಾಗ ಯಾರಿಗಾದರೂ ಪ್ರಾಣಹಾನಿ, ಜೀವಕ್ಕಪಾಯ ಆ ಥರದ್ದೇನಾದರೂ ಆಗಿದೆಯಾ? ಓಂ ಪ್ರಕಾಶ್, ಬಹುಶಃ ಓಂ ಪ್ರಕಾಶ್ ಅವರಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಮತ್ತೆ ಸಂಪರ್ಕ ಮಾಡೋಣ ಓಂ ಪ್ರಕಾಶ್ ಅವರನ್ನ. ಥ್ಯಾಂಕ್ ಯು ಓಂ ಪ್ರಕಾಶ್. ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಪ್ರಭಾವಿ ಅಂತಂದ್ರೆ ಯಾವ್ದ್ರಲ್ಲಿ? ಎಲ್ಲ ರೀತಿಯಲ್ಲೂ ಸರ್ ಪ್ರಭಾವಿ ಅಲ್ಲ, ಪ್ರಭಾವಿ ಅಂತಂದ್ರೆ ಬಳ್ಕೊಂಡು ನೆಕ್ಕೋದ್ರಲ್ಲ. ನೋಡಿ, ಸರ್ಕಾರದ ಹಣ ದೇವರ ಹಣ ಇದ್ದಂಗೆ. ಹೌದು, ಜನ ಕಟ್ಟಿ ಕೊಡ್ತಕ್ಕಂಥದ್ದು. ನಾವಲ್ಲಿ ಸೇವಕರೇ ಹೊರತು ಯಾರ ಪ್ರಭುಗಳಲ್ಲ ನಾವು. ಕರೆಕ್ಟ್ ಸರ್, ಕರೆಕ್ಟ್. ನಾವು ಹೋಗಿ ಆ ಜವಾಬ್ದಾರಿಯನ್ನು ಒತ್ಕೊಂಡ ಮೇಲೆ ಜನರಿಗೆ ನ್ಯಾಯ ಕೊಡಿಸ್ಬೇಕು. ಇದನ್ನೆಲ್ಲ ಮಾಡೋದನ್ನ ಬಿಟ್ಟು ದರ್ಪ ಮೆರೆದು ಇಲ್ಲ ಸಲ್ಲದ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಇದ್ರ ಬಗ್ಗೆ ಯಾಕೆ ಕೇಳಿಸ್ಕೋಬಾರ್ದು? ಕರೆಕ್ಟ್ 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 ಕರೆಕ್ಟ್. ಏನ್ ಟ್ರಂಪ್ ಇಂದ ಹಿಡಿದು ಲಿಂಕ್ಪಿಂಗ್ ಇಂದ ಹಿಡಿದು ಎಲ್ಲದರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ತಮ್ಮ ಕ್ಷೇತ್ರದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಲ್ಲ. ಅಂತ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಉಳಿದಿಲ್ಲ ಈಗ. ಖಂಡಿತ ಸರ್, ಖಂಡಿತ.
ಬಹುಶಃ ಮುಂದೆ ನಾವು ಜನರ ಮುಂದೆ ಹೋಗಬೇಕು ಅನ್ನೋ ಕಾರಣಕ್ಕಾದರೂ ಕೂಡ ಆ ಒಂದು ಕನಿಷ್ಠ ಪ್ರಜ್ಞೆಯಿಂದಾದರೂ ಕೂಡ ಇನ್ನು ಮುಂದೆ ಹಿಂಗೆ ಮಾಡದೇ ಇರಲಿ ಅನ್ನೋದು ನಮ್ಮ ಆಶಯ ಸರ್. ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡದ ಜೊತೆಗೆ. ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡೋದಕ್ಕೆ. ಏನು ಕಲಬುರಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಲಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಛಲವಾದಿ ನಾರಾಯಣ ಸ್ವಾಮಿ ಅವರೇ ನಮಸ್ಕಾರ. ಹಲೋ ಸರ್ ಕೇಳಿಸ್ತಿದ್ಯಾ ನನ್ನ ಧ್ವನಿ ತಮಗೆ? ನಮಸ್ಕಾರ. ನಮಸ್ಕಾರ, ಕೇಳಿಸ್ತಾ ಇದೆ ಸರ್. ಈಗ ನೀವು ಯಾರಿಗೆ ಪ್ರಶಸ್ತಿ ಕೊಡೋಣ ಅಂತ ಅನ್ಕೊಂಡಿದ್ದೀರಿ? ಪ್ರಿಯಾಂಕ್ ಖರ್ಗೆ ಅವರಿಗ, ಗುತ್ತಿಗೆದಾರನಿಗ, ಅಥವಾ ಅಧಿಕಾರಿಗ, ಅಥವಾ ಟೆಂಡರ್ ಕೊಟ್ಟವರಿಗ, ಯಾರಿಗೆ ಕೊಡೋಣ ಅಂತ ಅನ್ಕೊಂಡಿದ್ದೀರಿ ಸರ್? ನಾನು ಕೇಳಿದ್ದೇನೆ ಹಾ ಯಾರಿಗೆ ಕೊಡಬೇಕು ಅಂತ. ಈಗ ಅವ್ರು ಹೇಳ್ಬೇಕು. ನಾನು ಅವ್ರನ್ನ ಕೇಳಿದ್ದೇನೆ ಹಾ ಹಾ ಈಗ ಯಾರಿಗೆ ಕೊಡಬೇಕು ಅಂತ. ಹಾ ಅದರಿಂದ ಅವ್ರು ಹೇಳ್ಬೇಕು ಈಗ ಯಾರಿಗೆ ಕೊಡಬೇಕು ಅಂತ ರೆಕಮೆಂಡ್ ಮಾಡ್ಬೇಕಲ್ಲ ಅವ್ರು. ಏನ್ ಸರ್ ಈ ರಾಜ್ಯದ ದುರ್ದೈವ? ಏನ್ ಸರ್ ಇದು? ಕಲಬುರ್ಗಿ ಜನ ಏನ್ ಪಾಪ ಮಾಡಿದ್ದಾರೆ ಸರ್? ನಾನು ಕೆಲವ್ರನ್ನ ವಿಚಾರಿಸಿದೆ, ಹ್ಮ್ ಏನು ಇದು ಕಾಂಟ್ರಾಕ್ಟರ್ಗಳು ಹಿಂಗ್ ಮಾಡಿದ್ರೆ ಹೇಗೆ ಗತಿ ಅಂತ. ಹ್ಮ್ ಏನ್ ಸ್ವಾಮಿ ಮಾಡ್ಲಿ, ಹ್ಮ್ ಏನಕ್ಕೆ ಮಾಡಿದ್ರು 60% ಕೊಡ್ಬೇಕು ಅಂತ ಇವ್ರು ಇಟ್ಕೊಂಡು ಕುತ್ಕೊಂಡ್ರೆ ಹ್ಮ್ ಹೇಗ್ ಮಾಡ್ತಾರೆ ಜನ ಕೆಲಸ? ಕಾಂಟ್ರಾಕ್ಟರ್ಗಳು ಹ್ಮ್ ಹ್ಮ್ ಹಾಳಾಗಿ ಹೋಗ್ತಿದ್ದಾರೆ. ಹ್ಮ್ 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 ಇಂಥ ಪರಿಸ್ಥಿತಿ ಅಂತ ಅವ್ರು ಹೇಳ್ತಾರೆ. ನಾನು ಹೇಳ್ತೇನೆ ಹಾ ನೋಡು, ಇದು ಪ್ರಬುದ್ಧ, ಈ ಪ್ರಬುದ್ಧ ಅನ್ನೋ ಹೆಸರಿನ ಮೇಲೆ ನಡೆದಿರ್ತಕ್ಕಂಥ ಸಂಸ್ಥೆ ಇದು. 100%. ಅಪ್ರಬುದ್ಧರು ಹ್ಮ್ ಇದರ ಹೊಣೆಯನ್ನು ಹೊತ್ತರೆ ಏನಾಗುತ್ತೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಯಾರಾದ್ರೂ ಪ್ರಭು ಇದರ ಹೊಣೆ ಹೊತ್ತಿದ್ದಿದ್ರೆ ಹ್ಮ್ ಬಹುಶಃ ಈ ರೀತಿ ಆಗ್ತಿತ್ತು ಅಂತ ನನ್ಗನ್ಸಲ್ಲ. ಅದಕ್ಕೆ ಇದಕ್ಕೆ ಉತ್ತರ ಏನ್ ಕೊಡ್ತಾರೆ ಈಗ ಅವರು? ಹ್ಮ್ 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 ಪರಿಸ್ಥಿತಿ ಸರ್ಕಾರಿ ಕಟ್ಟಡಗಳದು ಈ ರೀತಿ ಆದ್ರೆ ಯಾರು ನಂಬುತ್ತಾರೆ ಸರ್ಕಾರವನ್ನ? ಹ್ಮ್ ಎಷ್ಟರವರೆಗೆ ಇನ್ನೂನು ಈ ರಾಜ್ಯವನ್ನ ಇವರು ಬಳ್ಕೊಂಡು ತಿನ್ನಬೇಕು ಅಂತಿದ್ದಾರೆ? ಹ್ಮ್ 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 ಒಂದು ಇತಿ ಮಿತಿ ಬೇಡವೆ? ಹ್ಮ್ ಹ್ಮ್ ಏನೋ ಚಾವಣಿಯಲ್ಲಿ ಸ್ವಲ್ಪ ಇದು ಬಿದ್ದಿದೆ. ಹ್ಮ್ ಬಹುಶಃ ಚಾವಣಿ ಸಂಪೂರ್ಣವಾಗಿ ಬಿದ್ದಿದ್ದಿದ್ರೆ ಆ ಮಕ್ಕಳು ಗತಿ ಏನಾಗಬೇಕಾಗಿತ್ತು ಶಾಲೆಗಳಲ್ಲಿ? ನಿಜ ನಿಜ ಸರ್. ಇದಕ್ಕೆ ಹೇಳ್ಬೋದು ಅವರು, ಇದಕ್ಕೆ ಮೋದಿ ಕಾರಣ, ಅಮಿತ್ ಶಾ ಕಾರಣ, RSS ಕಾರಣ ಹೇಳ್ಬೋದು ಅವ್ರೀಗ. ಅದು ಯಾಕೆ ಇನ್ನೂ ಹೇಳಲಿಲ್ಲ ನನಗೆ ಗೊತ್ತಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಅಲ್ಪ ಸ್ವಲ್ಪ ಖರ್ಚು ಮಾಡಿಲ್ಲ, ಅದಕ್ಕೆ 30 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದೇ ಬಜೆಟ್ 30 ಕೋಟಿ. 30 ಕೋಟಿಯಲ್ಲಿ ಅದರಲ್ಲಿ ಖರ್ಚು ಎಷ್ಟು ಆಯ್ತು ಎಷ್ಟು ಉಳಿಯಿತು ಅಂತ ಹೇಳ್ಬೇಕೀಗ ಅವರು. ಅಲ್ಲ, ಸಾಮಾನ್ಯ ಜನ ಏನಾದರೂ ಅನ್ಕೋತಾರೆ, ಹಿಂಗಾಗಿದೆ ಹಿಂಗಾಗತ್ತೆ, ಅದು ಇನ್ನೊಬ್ಬರ ಪ್ರಾಣಕ್ಕೆ ಜೀವಕ್ಕೆ ಸಂಚಕಾರ ಆಗಬಹುದು. ಒಂದು ಸಾಮಾನ್ಯವಾದಂಥ